लक्ष्मीनारायणं नत्वा पूर्णबोधादिकान् गुरून् कुर्मः श्री कृष्णगीतायाः भाष्यादुक्तार्थसङ्ग्रहम्। प्रणम्य चरणाम्बोज युगलं कमलापतेः प्रमाणपद्धतिं कुर्मो बालानां बोधसिद्धये। लक्ष्मीनारायणं नत्वा पूर्णबोधादिकान् गुरून् प्रमाणचन्द्रिकां कुर्मो बालानां बोधसिद्धये। लक्ष्मीपतेः पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। अस्तु. ಅಂದ್ರೆ ಪ್ರಮಾಣ ಅಂದ್ರೆ ಏನು ಅಂತ ನಾವು ನೋಡ್ತಾ ಇದ್ದೀವಿ. ಯಥಾರ್ಥಂ ಪ್ರಮಾಣಂ ಹಾಗೆ ಅಂತ ನೋಡಿದ್ದೀವಿ. ಅದರ ಇನ್ನು ಸ್ವಲ್ಪ ಹೆಚ್ಚು ವಿವರ ಕೊಟ್ಟು ಹೇಳುವುದಾದರೆ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ ಪ್ರಮಾಣತ್ವಂ ಇತ್ಯರ್ಥ. ಅಂದ್ರೆ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ ಹೇಗೆ ಇದೆಯೋ, ವಸ್ತು ಹೇಗಿದೆಯೋ, ವಿಷಯ ಹೇಗಿದೆಯೋ ಅದನ್ನು ಹಾಗೆ ಗ್ರಹಿಸೋದು. ಅಂತಹ ಜ್ಞಾನಕ್ಕೆ ವಿಷಯವಾದದ್ದು, ವಿಷಯವಾಗಿ ಯೋಗ್ಯವಾಗಿರೋದು, ವಿಷಯವಾಗಲು ಯೋಗ್ಯವಾಗಿರೋದು. ಉದಾಹರಣೆಗೆ ಜ್ಞಾನ ವಿಷಯ ಅಂದರೆ ಏನು ಸ್ವಲ್ಪ ಅದರ ನೋಡಬೇಕದು. ಈಗ ಒಂದು ಕಣ್ಣಿನಿಂದ ಪುಸ್ತಕವನ್ನು ನೋಡ್ತೇವೆ, ಒಂದು ವಸ್ತುವಿನ ಜ್ಞಾನ ಬಂತು. ಆ ವಸ್ತು ವಿಷಯ. ಯಾವ ವಿಷಯದ ಜ್ಞಾನ ಬಂತು? ಪುಸ್ತಕ ವಿಷಯ ಜ್ಞಾನ. ಅದನ್ನೇ ಹೇಳಿದ್ದಾರೆ ಜ್ಞಾನ ವಿಷಯ. ಆ ಯಾವ ವಿಷಯದ ಜ್ಞಾನ ಬಂತು? ಪುಸ್ತಕ ಆ ವಿಷಯದ ಜ್ಞಾನ ಬಂತು. ಒಂದು ಜ್ಞಾನ ಬಂತು ಅಂದ್ರೆ ಅದಕ್ಕೆ ಏನಿರಬೇಕು? ಅದಕ್ಕೊಂದು ಸಬ್ಜೆಕ್ಟ್ ಇರಬೇಕು ನೋಡಿ. ಈಗ ಲ್ಯಾಪ್ಟಾಪ್ ಅನ್ನು ನೋಡಿ ಅಥವಾ ಸಿಸ್ಟಮ್ ಅನ್ನು ನೋಡಿ, ಪುಸ್ತಕ ಅಂತ ಜ್ಞಾನ ಬರೋದಿಲ್ಲ. ಈ ವಿಷಯ ಬೇರೆ, ಆ ವಿಷಯ ಬೇರೆ. ಅದರಿಂದ ಎರಡು ಜ್ಞಾನ, ಸಿಸ್ಟಮು ಒಂದು ಜ್ಞಾನ, ಪುಸ್ತಕವೂ ಒಂದು ಅದರ ಜ್ಞಾನ. ಸಿಸ್ಟಮ್ ಜ್ಞಾನ, ಪುಸ್ತಕದ ಜ್ಞಾನ ಎರಡು ಬೇರೆ ಬೇರೆಯಾಗಿದೆ. ಅದರಿಂದ ಎರಡು ಜ್ಞೇಯವಾಗಿದ್ದರೂ ಕೂಡ ಜ್ಞೇಯ ವಿಷಯೀಕಾರಿತ್ವ, ವಸ್ತು ಹೇಗಿದೆಯೋ ಆ ವಿಷಯದ ಜ್ಞಾನ ಹಾಗೇ ಬರೋದು, ಅದನ್ನು ಪ್ರಮಾಣ ಅಂತ ನಾವು ಹೇಳ್ತೀವಿ. ಯದ್ಯಪತ್ರ ಅದರಲ್ಲಿ ವಿಚಾರ ಮಾಡಬೇಕಾದ ತುಂಬ ಇದೆ. ಆದರೂ ಕೂಡ ಸಂಗ್ರಹವಾಗಿ ಹೇಳಿದ್ದಾರೆ. ಹೆಚ್ಚು ವಿಷಯವನ್ನ ಪ್ರಮಾಣ ಪದ್ಧತಿಯಲ್ಲಿ ನೋಡಿಕೊಳ್ಳಿ ಅಂತ ಹಿಂದೆ ಹೇಳಿದ್ದಾರೆ. ಅದಾದ ಮೇಲೆ ದಲಕೃತ್ಯವನ್ನು ಕೂಡ ನಾವು ನೋಡಿದ್ದೀವಿ. ಜ್ಞೇಯ ವಿಷಯೀಕಾರಿತ್ವ ಮಾತ್ರಸ್ಯ ಸಂಶಯ ವಿಪರ್ಯಯ ಸಾಧಾರಣ್ಯ. ಬರೀ ಜ್ಞೇಯ ವಿಷಯೀಕಾರಿ ಅಷ್ಟೇ ಪ್ರಮಾಣ ಅಂತ ಹೇಳಿದರೆ ಏನಿಲ್ಲ, ಯಥಾವಸ್ಥಿತ ಅಂತ ಆ ವಿಶೇಷಣವನ್ನು ತೆಗೆದು ಬಿಟ್ಟಿವಿ ಅಂತ ಇಟ್ಕೊಳ್ಳಿ. ಎರಡು ದಲ ಇದೆ, ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ ಅಂತ. ಬರೀ ಜ್ಞೇಯ ವಿಷಯೀಕಾರಿತ್ವ ಅಂದರೆ ತಿಳಿಯಲು ಯೋಗ್ಯವಾದದ್ದು ಹಾಗೆ ಅಂತ ಹೇಳಿದರೆ, ಸಂಶಯ ವಿಪರ್ಯಯ ವಿಪರೀತ ಜ್ಞಾನ ಅದು ಕೂಡ ತಿಳಿಯಲು ಯೋಗ್ಯವಾದದ್ದೇ. ಸಂಶಯವಾಗಿ ತಿಳಿಯೋದು, ವಿಪರ್ಯಯ ವಿರುದ್ಧವಾಗಿ ತಿಳಿಯೋದು, ವಸ್ತು ಇರೋದೇ ಒಂದು, ವಿರುದ್ಧವಾಗಿ ತಿಳಿಯೋದು ಒಂದು. ಅದರಿಂದ ಜ್ಞೇಯ ವಿಷಯೀಕಾರಿತ್ವ ಅದು ಸಂಶಯ ವಿಪರ್ಯಯದಲ್ಲೂ ಬರುತ್ತದೆ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ, ಆದರೆ ಅದಲ್ಲ ಪ್ರಮಾಣ ಅಲ್ಲ, ಅದು ಸಂಶಯ ವಿಪರ್ಯಯ ಪ್ರಮಾಣ ಅಲ್ಲ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಯಥಾವಸ್ಥಿತ ಅಂತ ಒಂದು ವಿಶೇಷಣವನ್ನು ಸೇರಿಸಿದರು. ಅದರಿಂದ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ ಅಂತ. ಇನ್ನು ಯಥಾವಸ್ಥಿತಂ ಪ್ರಮಾಣಂ ಹಾಗೆ ಅಂತ ಹೇಳಿದರೆ ಜ್ಞೇಯ ವಿಷಯೀಕಾರಿತ್ವ ಅಲ್ಲ, ವಸ್ತು ಹೇಗಿದೆಯೋ ಹಾಗೆ. ಅದು ಯಾವುದರಲ್ಲಿ ಬಂತು? ಪ್ರಮಾತೃ ಪ್ರಮೇಯೋ ಅತಿವ್ಯಾಪ್ತಿ. ಪ್ರಮಾತೃ ಪ್ರಮೇಯ. ಪ್ರಮಾತೃ ಅಂದರೆ ಯಾವುದು? ಪ್ರಮಾವಾನ್, ಯಾರಿಗೆ ಜ್ಞಾನ ಬಂದಿದೆಯೋ ಅವನು ಕೂಡ ಏನಾಗಿದ್ದಾನೆ? ಯಥಾವಸ್ಥಿತ, ಹೇಗಿದೆಯೋ ಹಾಗೆ ಗ್ರಹಿಸಿದ್ದಾನೆ. ಮತ್ತು ಪ್ರಮೇಯ, ಯಾವ ವಿಷಯವನ್ನ, ಪ್ರಮಾ ವಿಷಯ. ಉದಾಹರಣೆಗೆ ನಾವು ಸಿಸ್ಟಮ್ ಅಂತೂ ನೋಡಿದ್ದೀವಿ, ಪುಸ್ತಕ ಅಂತೂ ನೋಡಿದ್ದೀವಿ, ಅದು ಕೂಡ ಏನಾಗಿದೆ? ಪ್ರಮೇಯ ಆಗಿದೆ. ಅದರಲ್ಲೂ ಕೂಡ ಏನ್ ಬಂತು? ಯಥಾವಸ್ಥಿತ. ವಸ್ತು ಹಾಗೆ ಇರುವುದು, ಆ ಒಂದು ಧರ್ಮ ಅದರಲ್ಲೂ ಇದೆ. ಯಥಾವಸ್ಥಿತವಾಗಿ ಇರುವುದು ಪ್ರಮಾತೃವಿನಲ್ಲಿ ಇದೆ, ಪ್ರಮೇಯದಲ್ಲೂ ಇದೆ. ಅದರಿಂದ ಏನಿಲ್ಲ, ಜ್ಞೇಯ ವಿಷಯೀಕಾರಿತ್ವ, ವಿಷಯವನ್ನು ತಿಳಿಸುವ ಒಂದು ಸಾಮರ್ಥ್ಯ ಅದಕ್ಕೆ ಇಲ್ಲ. ಅದರಿಂದ ಪ್ರಮಾತೃ ಪ್ರಮೇಯಗಳಲ್ಲೂ ಕೂಡ ಅತಿವ್ಯಾಪ್ತಿ ಬರುತ್ತದೆ. ಅದನ್ನು ನಾವು ನಿವಾರಣೆ ಮಾಡುವುದಕ್ಕಾಗಿ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ ಅಂತ ಎರಡು ದಳ ಸೇರಿ ಅದರ ಒಂದು ಲಕ್ಷಣವನ್ನ ನಾವು ಹೇಳಬೇಕಾಗಿದೆ ಅಂತ. ಅತಃ
ङे विषयिकारी इत्युक्तम् अत्र साक्षात् वा परम्परया वा ङे विषयिकारित्वं विवक्षितम् इति न प्रत्यक्षादौ अतिव्याप्तिः ಅಂತ ಒಂದು ವಿಚಾರ ಬಂತು. ಅಂದ್ರೆ ನಮಗೆ ಜ್ಞಾನ ಹೇಗೆ ಬರುತ್ತದೆ ಹಾಗೆ ಅಂದ್ರೆ ಸಾಕ್ಷಾತ್ತಾಗಿ ಬರುತ್ತದೆ, ಪರಂಪರೆಯಾಗಿ ಬರುತ್ತದೆ. ಜ್ಞೇಯ ವಿಷಯಕಾರಿತ್ವ ಅಂದರೆ ಜ್ಞಾನಕ್ಕೆ ಸಾಧನವಾಗಿ ಇರುತ್ತದೆ ಅಂತ. ಸಾಕ್ಷಾತ್ತಾಗಿ ಉದಾಹರಣೆಗೆ ಒಂದು ಕಣ್ಣಿನಿಂದ ಒಂದು ಪುಸ್ತಕವನ್ನು ನೋಡ್ತೀವಿ. ಹ್ಮ್. ಇಲ್ಲಿ ಆ ನಮಗೆ ಜ್ಞಾನ ಬೇರೆ, ಜ್ಞಾನ ಸಾಧನ ಬೇರೆ. ಈ ಕಣ್ಣುಂಬದು ಜ್ಞಾನ ಸಾಧನ. ಆ ಕಣ್ಣಿನಿಂದ ನಮಗೇನ್ ಬರುತ್ತದೆ? ಜ್ಞಾನ ಬರುತ್ತದೆ. ಅದರಿಂದ ಇಲ್ಲಿ ಪ್ರಮಾಣ ಅಂತ ನಾವು ಯಾವುದನ್ನು ಹೇಳ್ತೀವಿ? ಜ್ಞಾನವನ್ನು ಹೇಳ್ತೀವೋ, ಜ್ಞಾನ ಸಾಧನವಾದ ಆ ಪ್ರತ್ಯಕ್ಷ ಮುಂತಾದಗಳನ್ನು ಹೇಳ್ತೀವೋ ಹಾಗೆ ಅಂತ. ಹ್ಮ್. ಅದರಿಂದ ನೀವು ಹೇಳುವ ಪ್ರಮಾಣ ಅದೆಲ್ಲಿ ಬಂತು? ಜ್ಞಾನ ಸಾಧನವಾದ ಪ್ರತ್ಯಕ್ಷದಲ್ಲೂ ಬಂತು. ಯಾಕೆ? ಅದು ಕೂಡ ಪ್ರಮಾಣವೇ ಆಗಿದೆ. ಯಥಾವಸ್ಥಿತ ಜ್ಞೇಯ ವಿಷಯಕಾರಿತ್ವ, ವಸ್ತು ಹೇಗಿದೆಯೋ ಹಾಗೆ ಗ್ರಹಿಸೋದು ಎಲ್ಲಿ ಬಂತು? ಕಣ್ಣಿನಲ್ಲೂ ಬಂತು. ಕಣ್ಣು ಮೊದಲಾದ ಇಂದ್ರಿಯಗಳಲ್ಲೂ ಬಂತು. ಅದು ಕೂಡ ಏನಾಗಿದೆ? ಹಾ, ಯಥಾವಸ್ಥಿತ ಜ್ಞೇಯ ವಿಷಯ ಪ್ರಮಾಣ ಆಗಿದೆ ಹಾಗೆ ಅಂತ ಒಂದು ದೋಷ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಜ್ಞೇಯ ವಿಷಯಕಾರಿತ್ವ ಅಂತ ನಾವು ಹೇಳೋದು ಸಾಕ್ಷಾತ್ತಾಗಿ ಜ್ಞಾನವನ್ನು ಹೇಳ್ತೀವಿ. ಪರಂಪರೆಯ ಆ ಜ್ಞಾನ ಬರೋದಕ್ಕೆ ಕಾರಣವಾದ ಜ್ಞಾನ ಸಾಧನಗಳನ್ನು ಕೂಡ ನಾವು ಹೇಳ್ತೀವಿ. ಅದರಿಂದ ಪ್ರತ್ಯಕ್ಷ ಮುಂತಾದವುಗಳಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಇವುಗಳಲ್ಲಿ ಅತಿವ್ಯಾಪ್ತಿ ಇಲ್ಲ ಹಾಗೆಂತ. ಯಾಕೆ? ಹಾ, ಹಾಗೆಂದ್ರೆ ನಮಗೆ ಜ್ಞಾನ ಬರುವುದು ಆ ಜ್ಞಾನ ಸಾಧನಗಳಿಂದ. ಈಗ ಪುಸ್ತಕವನ್ನು ನೋಡ್ತೀವಿ, ಇದು ಪುಸ್ತಕ ಎಂಬ ಒಂದು ಜ್ಞಾನ ಬಂತು. ಯಾವಾಗ? ನೋಡಿದ ಮೇಲೆ. ನೋಡ್ಲಿಕ್ಕೆ ಮುಂಚೆ ಇದು ಪುಸ್ತಕ ಅಂತ ಜ್ಞಾನ ಬಂದಿಲ್ಲ. ಅದರಿಂದ ಜ್ಞಾನ ಬೇರೆ, ಜ್ಞಾನ ಸಾಧನ ಬೇರೆ. ಜ್ಞಾನ ಸಾಧನದಿಂದ ಜ್ಞಾನ ಬಂತು. ಕಣ್ಣಿನಿಂದ ನಮಗೆ ಜ್ಞಾನ ಬರುತ್ತದೆ. ಒಂದು ಕಣ್ಣಿನಿಂದ ಒಂದು ಪುಸ್ತಕವನ್ನು, ಒಂದು ರೂಪವನ್ನು ನೋಡಿದರೆ ನಮಗೆ ಜ್ಞಾನ ಬರುತ್ತದೆ. ಅದರಿಂದ ಕಣ್ಣು ಏನಾಯಿತು? ಅದು ಕೂಡ ಯಥಾವಸ್ಥಿತ ಜ್ಞೇಯ ವಿಷಯಕಾರಿಯೇ ಆಗಿದೆ. ವಸ್ತು ಹೇಗಿದೆಯೋ ಹಾಗೆ ಗ್ರಹಿಸ್ತದೆ. ಪುಸ್ತಕವನ್ನು ನೋಡಿ ಅದೇನು ಘಟ ಅಂತ ನಮಗೆ ತಿಳಿಸಿಕೊಡೋದಿಲ್ಲ. ಪುಸ್ತಕವನ್ನು ನೋಡಿ ಪುಸ್ತಕವಂತನೇ ತಿಳಿಸಿಕೊಡುತ್ತದೆ. ಯಾವುದು? ಜ್ಞಾನ ಸಾಧನವಾದ ಕಣ್ಣು. ಸೊ ಅದರಿಂದ ಆ ಕಣ್ಣಿನಿಂದ ಬರತಕ್ಕ ಜ್ಞಾನ ವಿಷಯವಾದ ಆ ಒಂದು ಪುಸ್ತಕ ಅಂತ ಏನ್ ನಾವು ಹೇಳ್ತೀವಿ, ಆ ಒಂದು ಜ್ಞಾನ, ಇದು ಪುಸ್ತಕ ಎನ್ನತಕ್ಕ ಜ್ಞಾನ, ಅದು ಕೂಡ ಪ್ರಮಾಣವೇ ಆಗಿದೆ. ಸೊ ಎರಡೂ ಪ್ರಮಾಣ ಹೌದು. ಜ್ಞಾನ ಸಾಧನವಾದ ಕಣ್ಣು ಹೌದು, ಆ ಕಣ್ಣಿನಿಂದ ಬರತಕ್ಕ ಒಂದು ಜ್ಞಾನ ಅದು ಕೂಡ ಪ್ರಮಾಣ ಅಂತ ಹೌದು. ಸೊ ಅದರಿಂದ ಅತ್ರ ಸಾಕ್ಷಾದ್ವಾ ಪರಂಪರೆಯಾವ ಜ್ಞೇಯ ವಿಷಯಕಾರಿತ್ವಂ ವಿವಕ್ಷಿತಂ. ಇಲ್ಲಿ ಜ್ಞೇಯ ವಿಷಯಕಾರಿತ್ವ, ವಿಷಯವನ್ನ ಗ್ರಹಿಸೋದು ಅಂತ ನಾವು ಏನು ಹೇಳ್ತೀವಿ, ಅದು ಯಾವುದನ್ನು ಹೇಳ್ತೀವಿ? ಜ್ಞಾನ ಸಾಧನವಾದ ಪ್ರತ್ಯಕ್ಷ, ಅನುಮಾನ, ಆಗಮಗಳನ್ನು ಹೇಳ್ತೀವಿ. ಅದರಿಂದ ಬರತಕ್ಕ ಜ್ಞಾನವನ್ನು ಕೂಡ ಹೇಳ್ತೀವಿ. ಅದನ್ನೇನು ಕರೀತಾರೆ? ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ ಕರೀತಾರೆ. ಕೇವಲ ಪ್ರಮಾಣ ಅಂದ್ರೆ ಪ್ರತ್ಯಕ್ಷ, ಅನುಮಾನ, ಆಗಮಗಳಿಂದ ಬರತಕ್ಕ ಜ್ಞಾನ. ಅನುಪ್ರಮಾಣ ಅಂದ್ರೆ ಜ್ಞಾನ ಸಾಧನವಾದ ಪ್ರತ್ಯಕ್ಷ, ಅನುಮಾನ, ಆಗಮ. ಸೊ ಅದರಿಂದ ನಮಗೆ ಆ ಸಾಕ್ಷಾತ್ ಹಾಗೆಂದ್ರೆ ಪ್ರತ್ಯಕ್ಷ ಅನುಮಾನಗಳಿಂದ ಬರತಕ್ಕ ಜ್ಞಾನ ಅದು ಜ್ಞೇಯ ವಿಷಯಕಾರಿಯಾಗಿದೆ. ಪರಂಪರೆಯಾಗಿ ಕಣ್ಣು, ಕಣ್ಣಿನ ಮೂಲಕ ಜ್ಞಾನ, ಅದರಿಂದ ಪರಂಪರೆಯ ಅಂತ ಬಳಸ್ತಾರೆ. ಡೈರೆಕ್ಟ್ ಜ್ಞಾನ ಇಲ್ಲ ನಮಗೆ. ನಮಗೆ ಇಂದ್ರಿಯಗಳ ಮೂಲಕ ಜ್ಞಾನ ಬರುತ್ತದೆ. ಅದರಿಂದ ಸಾಕ್ಷಾತ್ ವಾ ಪರಂಪರೆಯ ವಾ ಜ್ಞೇಯ ವಿಷಯಕಾರಿತ್ವಂ ವಿವಕ್ಷಿತಂ ಇತಿ ಪ್ರತ್ಯಕ್ಷಾದೋ ನ ಅತಿವ್ಯಾಪ್ತಿ. ಅದರಿಂದ ಆ ಪ್ರತ್ಯಕ್ಷಾದಿಗಳಲ್ಲಿ ಅತಿವ್ಯಾಪ್ತಿ ಇಲ್ಲ. ನಚೈವಂ ಅನುಗಮಃ ತಸ್ಯ ಅದೋಷತ್ವಾತ್ ಅಂತ ಇದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.